ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ 2025ರ ಅಂಗವಾಗಿ ಕಡಪ ಮೈದಾನವನ್ನು ನೀಡಲು ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಶಾಸಕ ಅರವಿಂದ್ ಬೆಲ್ಲದ ನಿರಾಕರಿಸಿದರು. ಈ ವಿಷಯಕ್ಕೆ 2 ದಿನ ಪ್ರತಿಭಟನೆ ನಡೆಸಿ ಬಿಸಿ ಮುಟ್ಟಿಸಲಾಯಿತು. ಈ ವಿಷಯದ ಗಂಭೀರತೆಯನ್ನು ಅರಿತ ರಾಜ್ಯ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರ ಆದೇಶದ ಮೇರೆಗೆ ದಸರಾ ಉತ್ಸವಕ್ಕೆ ಕಡಪ ಮೈದಾನವನ್ನು ನೀಡಲು ಒಪ್ಪಿಗೆ ನೀಡಿರುವುದರಿಂದ ಹರ್ಷ ವ್ಯಕ್ತಪಡಿಸಿದ ಹೋರಾಟಗಾರರು ಇಂದು ಮಂಗಳವಾರ 16/9/2025ರಂದು ಬೆಳಗ್ಗೆ 12 ಗಂಟೆಗೆ ಕಡಪ ಮೈದಾನದಲ್ಲಿ ವಿಜಯೋತ್ಸವ ಆಚರಿಸಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಹೋರಾಟ ನೇತೃತ್ವ ವಹಿಸಿದ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ ಅವರು ಮಾತನಾಡಿ, ಈ ವಿಜಯ ಜನತೆಗೆ ಸಲ್ಲಬೇಕು. ತಾಯಿ ಚಾಮುಂಡೇಶ್ವರಿ ಕೃಪಾ ಆಶೀರ್ವಾದದಿಂದ ದಸರಾ ಉತ್ಸವದಲ್ಲಿ ಯಾವುದೇ ರೀತಿಯ ತೊಂದರೆ ಬಾರದಿರಲಿ, ದುಷ್ಟಶಕ್ತಿಗಳಿಗೆ ಸಮೃದ್ಧಿ ಕರುಣಿಸಲಿ ಎಂದು ಬಣ್ಣಿಸಿದರು. ಮುಖಂಡರಾದ ದೀಪಕ್ ಚಿಂಚೋರೆ, ದೊಡ್ಡಪ್ಪ ಧರಣಿ, ಆನಂದ್ ಮುಷಣ್ಣವರ, ಭಾಷಾ ಸಾಬ್ ಮುದಗಲ್, ಪೂರ್ಣಿಮಾ ಸೌದತ್ತಿ, ನಾಗರಾಜ್ ಕುರಿಕಾರ್, ನಾಗರಾಜ್ ಕುಡದರಿ, ಮಹಮ್ಮದ್ ಪಠಾಣ್ ಹಾಗೂ ಉತ್ಸವ ಸಮಿತಿಯ ಪದಾಧಿಕಾರಿಗಳು, ಮಹಾನಗರ ಪಾಲಿಕೆಯ ಸದಸ್ಯರು, ವಿವಿಧ ಪಕ್ಷದ ಮುಖಂಡರು, ಸಮಾಜ ಸೇವಕರು, ಧಾರವಾಡ ನಗರದ ಬುದ್ಧಿಜೀವಿಗಳು, ಅಭಿಮಾನಿಗಳು, ಧಾರವಾಡ ಜನತೆ ವಿಜಯೋತ್ಸವದಲ್ಲಿ ಉಪಸ್ಥಿತರಿದ್ದರು.